ಕೇಸಿನ ಪರಿಸ್ಥಿತಿ ತುಂಬಾ ಡೆಲಿಕೇಟ್ ಆಗಿದೆ, ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಓಕೆ ಸರ್. ಡಾಕ್ಟರ್, ಐ ಆಮ್ ಫ್ರಮ್ ದ ಪ್ರೆಸ್ ಟು ಮೀಟ್ ಯು. ಈಗ ಹುಡುಗಿ ಪರಿಸ್ಥಿತಿ ಹೇಗಿದೆ? ವೆರಿ ವೆರಿ ಕ್ರಿಟಿಕಲ್. ಹೋಪ್ಸ್ ಅಂತೂ ಇಲ್ವೇ ಇಲ್ಲ. ಶಿ ಈಸ್ 90% ಡೆಡ್. ವಾಟ್? ಎಸ್, ಆಕೆ ಬದುಕೋದು ಕಷ್ಟ. ಎನಿವೇ, ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ದೇವರಿದ್ದಾನೆ, ಅವನ ಮೇಲೆ ಭಾರ ಹಾಕಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಐ ಸಿ. ಆದರೆ ಒಂದು ವಿಷಯ, ನೀವು ಆಗಾಗ ಬಂದು ಪೇಷಂಟ್ನ ಡಿಸ್ಟರ್ಬ್ ಮಾಡ್ಕೊಡ್ದು. ಇನ್ನು 30 ದಿನ ಆದಮೇಲೆ ನಾವೇನಾರು ಹೇಳೋಕೆ ಸಾಧ್ಯ. ಅಷ್ಟರಲ್ಲಿ ಪೇಷಂಟ್ ಅಲ್ಲಿ ಏನೋ ಡೆವಲಪ್ಮೆಂಟ್ ಇದ್ರೆ ದಯವಿಟ್ಟು ನನಗೆ ತಿಳಿಸಿ. ಶೂರ್ ಶೂರ್, ಮೋಸ್ಟ್ ಥ್ಯಾಂಕ್ ಯು ಡಾಕ್ಟರ್. ಸರ್, 10th ಕ್ರಾಸ್ ಅಲ್ಲಿ ಸತ್ತ ಆನಂದ್ ಕೇಸ್ನ ಡಾಕ್ಟರ್ ಬಸವೇಗೌಡರು ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಆ ಹೆಂಗಸಿನ ವಿಷಯ ಏನು ಯೋಚನೆ ಮಾಡಬೇಡಿ. ಸತ್ತೋಗಿರೋ ಅವಳ ಗಂಡನ ಮುಖಾನ ಗುರು ಸಿಗದಾಗೆ ಚೆನ್ನಾಗಿ ಜಜ್ಜಿ, ಆಗ ಬೇರೆ ಒಂದು ಮದ್ಯಪಾನ ಮಾಡಿರೋ ಬಾಡಿನ ಅವಳ ಸಂಬಂಧಿಕರಿಗೆ ಕೊಡಬಹುದು. ನಾಳೆ ಏನಾದ್ರೂ ಇನ್ವೆಸ್ಟಿಗೇಷನ್ ಅಂತ ಬಂದ್ರೆ ಆಲ್ಕೋಹಾಲಿಕ್ ಬಾಡಿ ಅಂತ ಪ್ರೂವ್ ಮಾಡಬಹುದು. ಆದ್ರೆ ಅದು ದೊಡ್ಡ ಕೆಲಸನೇ. ಅದಕ್ಕೆ ಸಾಕಷ್ಟು ಅಮೌಂಟ್ ನಿಮಗೆ ಸಿಗುತ್ತೆ. ಓಕೆ, ಆದ್ರೆ ಇವತ್ತಾಗಲ್ಲ. ನಾಳೆ ಡಾಕ್ಟರ್ ಬಸವೇಗೌಡರು ಬಾಂಬೆ ಹೋಗ್ತಿದ್ದಾರೆ. ನಾಳೆ ರಾತ್ರಿ ಆ ಕೆಲಸ ಮಾಡ್ತೀನಿ. ಅಲ್ಲಿವರೆಗೂ ಆ ಬಾಡಿ ಐಸ್ ಕೋಲ್ಡ್ ಸ್ಟೋರ್ ರೂಮ್ ನಲ್ಲೇ ಇರುತ್ತೆ. ಓಕೆ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಬೇಡ ದೀಪ, ಬೇಡ. ಡಾಕ್ಟರ್ ಕರೆದು ಏನು ಪ್ರಯೋಜನ ಇಲ್ಲ. ನಾನು ಉಳಿಯಲ್ಲ ದೀಪ. ಇಲ್ಲಣ್ಣ, ಮಾತಾಡ್ಬೇಡಣ್ಣ, ಮಾತಾಡ್ಬೇಡ. ನೀನ್ ಸುಸ್ತಾಗಿ ಹೋಗ್ತೀಯ. ಸುಸ್ತು? ಹೆಪ್ಪುಗಟ್ಟಿ ಚಿರನಿದ್ರೆ ಮಾಡೋ ದೇಹಕ್ಕೆ ಸುಸ್ತು? ದೀಪ, ಇನ್ನೊಂದ್ಸಾರಿ ಅಣ್ಣ ಅಂತ ಕರಿಮ. ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಡಣ್ಣ. ದೀಪ, ನಿನ್ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಸಿಗ್ಬೇಕಾದ್ರೆ ಹೇಳು. ಇಂದಿರಾನಗರ್ 10ನೇ ಕ್ರಾಸ್ ಹತ್ತಿದ ಹಿಂದಿರೋ ಸತ್ಯನ
ಸತ್ಯನ್ ಕಂಡುಹಿಡಿಬೇಕು. ಅಣ್ಣ ಅಪರಾಧಿಗಳು ಶಿಕ್ಷೆ ಕೊಡಿಸ್ಬೇಕು. ಸತ್ಯ ಧ್ವನಿ ಉಳಿಬೇಕು. ಆನಂದರ ಅಪ್ಪನ ಜೊತೆಗಿಟ್ಕೋ. ಈ ಕೆಲಸ ಒಬ್ಬರಿಂದೇ ಸಾಧ್ಯ. ಯಾರಣ್ಣ ಯಾರಣ್ಣ ಅವರು? ಅದು ಸಿಬಿ ಆಫೀಸರ್ ವಿಜಯ್ ಕುಮಾರ್. साहब आपको देखने के लिए कोई आए हैं. Send him inside. अच्छा साहब. ನಮಸ್ಕಾರ. ನಮಸ್ಕಾರ ಸರ್. ವಾಹ್, ಎಷ್ಟು ದಿನಗಳಾಯ್ತು ಈ ಇಂಪಾದ ಕನ್ನಡ ಕೇಳಿ. ಬನ್ನಿ ಕೂತ್ಕೊಳ್ಳಿ. ತಾವು ಕನ್ನಡ? ನಾನು ಕನ್ನಡದವನೇ, ಬೆಂಗಳೂರಲ್ಲೇ ಹುಟ್ಟಿದ್ದು. ನೀವು ನಮ್ಮವರೇನೋ ವಿಷಯ ತಿಳಿದು ತುಂಬಾ ಸಂತೋಷವಾಯ್ತು. ನನಗೂ ಕನ್ನಡಿಗರಾದ ನಿಮ್ಮನ್ನು ನೋಡಿದ್ದು ಡೆಲ್ಲಿಯಲ್ಲೇ ಕರ್ನಾಟಕ ನೋಡಿದಷ್ಟು ಸಂತೋಷ ಆಯ್ತು. ತಾವು ಬಂದ ವಿಷಯ ಹೇಳಿ. ಸರ್ ಅದು ಕಮಾನ್, ಡೋಂಟ್ ವರಿ, ಧೈರ್ಯವಾಗಿ ಹೇಳಿ. ಲಾಯರ್ ಹತ್ರನೋ ಡಾಕ್ಟರ್ ಹತ್ರನೋ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ಹಾಗೆ ಒಬ್ಬ CBI ಆಫೀಸರ್ ಹತ್ರನೂ ಮುಚ್ಚು ಮರೆಯಲ್ದೆ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಏನೇ ಇದ್ರೂ ನಾನು ಸಾಲ್ವ್ ಮಾಡೋಕೆ ಪ್ರಯತ್ನ ಪಡ್ತೀನಿ. ಆ ನಂಬಿಕೆ ಮೇಲೆ ನಾವಿಲ್ಲಿಗೆ ಬಂದಿದ್ದೀವಿ ಸರ್. ಹೇಳಿ. ಸತ್ತು ಹೋಗಿರೋ ನನ್ನ ಮಗ ಆನಂದ್ ನಿಮ್ ತಮ್ಮ ಅಂತ ತಿಳ್ಕೊಂಡು ನನ್ನ ನ್ಯಾಯ ದೊರಕಿಸಿಕೊಡಿ ಸರ್. ನಮ್ಮ ಅಣ್ಣನ ಆತ್ಮಕ್ ಶಾಂತಿ ಸಿಗ್ಬೇಕಾದ್ರೆ, ಈ ವಯಸ್ಸಾದ ಜೀವಕ್ ನ್ಯಾಯ ಸಿಗ್ಬೇಕಾದ್ರೆ, ಸತ್ಯ ಧ್ವನಿ ಆಕಾಶಕ್ಕೇರ್ಬೇಕಾದ್ರೆ ನೀವ್ ಈ ಕೇಸ್ನ ತಗೊಳ್ಳೇಬೇಕು ಸರ್. ನಿಜವಾದ ಕೊಲೆಗಾರನ ಕಂಡು ಹಿಡಿದು ಮುಚ್ಚಿರೋ ನ್ಯಾಯ ದೇವತೆ ಕಂಡು ಬಿಡಿಸಿ ನನ್ನ ನ್ಯಾಯ ದೊರಕಿಸಿಕೊಡಿ ಸರ್. ನಿಮ್ ಕಾಲು ಹಿಡ್ಕೊಳ್ತೀನಿ. ನೀವು ಹಾಗೆಲ್ಲ ಮಾಡಬಾರ್ದು. ಸಮಾಧಾನ ಮಾಡ್ಕೊಳ್ಳಿ. ಸತ್ತ ಸ್ವರ್ಗ ಸೇರೋ ನಿಮ್ಮ ಮಗನ್ನ ನನ್ನಿಂದ ವಾಪಸ್ ತಂದ್ಕೊಡಕ್ಕಾಗಲ್ಲ. ಸತ್ಯದ ಧ್ವನಿ ಎತ್ತಿ ಹಿಡಿಯಕ್ಕೆ ಹುತಾತ್ಮನಾದ ನಿಮ್ಮ ಅಣ್ಣನ ಪ್ರಾಣನ ನನ್ನಿಂದ ಕೊಡಕ್ಕಾಗಲ್ಲ. ಆದ್ರೆ ನಿಮ್ಗಾಗಿರೋ ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯ ದೊರಕಿಸ್ಕೊಡಕ್ಕೆ ಈ ಕೇಸ್ ತಗೊಂಡೇ ತಗೋತೀನಿ. ವೆಲ್, ಇಟ್ಸ್ ಅ ಪ್ರಾಮಿಸ್. ಮಿಸ್ಟರ್ ಶ್ಯಾಮರಾವ್, ನೀವಿಬ್ರು ಬೆಂಗಳೂರು ಹೊರಡಿ. ನನಗೆ ಡಿಪಾರ್ಟ್ಮೆಂಟಲ್ ಪ್ರೊಸೀಜರ್ಸ್ ಕೆಲವಿವೆ, ಅದನ್ನು ಮುಗಿಸ್ಕೊಂಡು ನಾಡದ್ದು ನಾನು ಬರ್ತೀನಿ. ಆಗ್ಲಿ ಸರ್.